ಹಲೋ ಎವ್ರಿವನ್. ಜಿಯೋಗ್ರಫಿಯಲ್ಲಿ ಮುಂದಿನ ಕಾನ್ಸೆಪ್ಟ್ ಹೌ ಜಿಯೋಗ್ರಾಫರ್ಸ್ ಸ್ಟಡಿ ದಿ ಅರ್ತ್. ಮೊದಲು ಸ್ಟಡಿ ಮಾಡಬೇಕಲ್ವಾ? ಯಾವುದೇ ವಿಷಯವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದನ್ನು ಸ್ಟಡಿ ಮಾಡಬೇಕು. ಈಗ ಜಿಯೋಗ್ರಾಫರ್ಸ್, ಭೂಗೋಳ ಶಾಸ್ತ್ರಜ್ಞರು ಅರ್ಥನ ಯಾವ ರೀತಿ ಸ್ಟಡಿ ಮಾಡ್ತಾರೆ? ಜಿಯೋಗ್ರಫಿ ಇಸ್ ದಿ ಸ್ಟಡಿ ಆಫ್ ದಿ ಅರ್ತ್, ಇಟ್ಸ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಫೀಚರ್ಸ್, ದರ್ ಡಿಸ್ಟ್ರಿಬ್ಯೂಷನ್, ಪ್ರೊಸೆಸ್ ಆ್ಯಂಡ್ ಇಂಟರಾಕ್ಷನ್ಸ್. ಇದು ಜಿಯೋಗ್ರಫಿ. ಇದನ್ನು ಸ್ಟಡಿ ಮಾಡಲಿಕ್ಕೆ ಜಿಯೋಗ್ರಾಫರ್ಸ್ ಏನು ಮಾಡ್ತಾರೆ? ಮಲ್ಟಿಪಲ್ ಟೂಲ್ಸ್, ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡಿ ಒಬ್ಸರ್ವ್ ಮಾಡ್ತಾರೆ, ಮೆಷರ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ, ನಮ್ಮ ಭೂಮಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಹೇಗೆ ಅವರ ಪ್ರೊಸೆಸ್ ಇರುತ್ತೆ ಅಥವಾ ಯಾವ ಟೂಲ್ಗಳನ್ನು ಯೂಸ್ ಮಾಡ್ತಾರೆ ಅಂತ ನೋಡಿ. ಮೊದಲನೇ ಟೂಲು ಮ್ಯಾಪ್ಸ್. ಮ್ಯಾಪ್ಸ್ ಬಗ್ಗೆ ಗೊತ್ತಿದೆ. ಮ್ಯಾಪ್ ಇಸ್ ಸ್ಕೇಲ್ ಅಂತ ನೆನಪು ಮಾಡ್ಕೊಳ್ಳಿ. ಸಿಂಪ್ಲಿಫೈಡ್ ರೆಪ್ರೆಸೆಂಟೇಷನ್ ಆಫ್ ದಿ ಹೋಲ್ ಆರ್ ಪಾರ್ಟ್ ಆಫ್ ದಿ ಅರ್ತ್ ಆನ್ ಅ ಫ್ಲ್ಯಾಟ್ ಸರ್ಫೇಸ್. ಮ್ಯಾಪ್ ಫ್ಲ್ಯಾಟ್ ಸರ್ಫೇಸ್ನಲ್ಲಿ ಆ ಒಂದು ಪ್ರದೇಶವನ್ನು, ನಮಗೆ ತಿಳ್ಕೊಳ್ಳಿಕ್ಕೆ ಅವಶ್ಯಕತೆ ಇರುವ ಪ್ರದೇಶವನ್ನು ಅಲ್ಲಿ ನಾವು ಫ್ಲ್ಯಾಟ್ ಸರ್ಫೇಸಲ್ಲಿ ಅದನ್ನು ಡ್ರಾ ಮಾಡ್ತೇವೆ ಅಥವಾ ಅದನ್ನು ಮ್ಯಾಪನ್ನು ಯುಟಿಲೈಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ತೇವೆ. ಮ್ಯಾಪ್ನಲ್ಲಿ ಲೊಕೇಶನ್, ಡಿಸ್ಟೆನ್ಸ್, ಡೈರೆಕ್ಷನ್, ಪ್ಯಾಟರ್ನ್, ರಿಲೇಷನ್ಶಿಪ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಸ್ಕೇಲ್ ಮೊದಲು ಒಂದು ವಿಡಿಯೋ ಇತ್ತು, ನೋಡಿದರೆ ಅಲ್ಲಿ ಇದೆಲ್ಲ ಡಿಸ್ಕಸ್ ಮಾಡಿದ್ದೇವೆ ನಾವು ಅಲ್ವಾ. ಇನ್ನು ಟೈಪ್ಸ್ ಆಫ್ ಮ್ಯಾಪ್ಸ್. ಫಿಸಿಕಲ್ ಮ್ಯಾಪು ಅಂದರೆ ಲ್ಯಾಂಡ್ ಫಾರ್ಮ್ಗಳನ್ನು, ಮೌಂಟೇನ್ಸು, ರಿವರ್ಸು ಅಲ್ವಾ, ಕೋಸ್ಟಲ್ ರೀಜನ್ನು, ಇದನ್ನು ಜಾಸ್ತಿ ಹೈಲೈಟ್ ಮಾಡಿರ್ತಾರೆ. ಪೊಲಿಟಿಕಲ್ ಮ್ಯಾಪ್ ಅಂತಂದರೆ ಕಂಟ್ರೀಸು, ಸ್ಟೇಟು, ಬೌಂಡ್ರಿ ಇದೆಲ್ಲ ಜಾಸ್ತಿ ಇರುತ್ತೆ. ಥಿಮ್ಯಾಟಿಕ್ ಮ್ಯಾಪ್ ಅಂತಂದರೆ ಒಂದು ಥೀಮ್ ಇಟ್ಕೊಂಡು ರೇನ್ಫಾಲ್ ಎಷ್ಟಿದೆ, ಯಾವಾಗ ಎಷ್ಟಿತ್ತು, ಸಾಯಿಲ್ ಯಾವ ಥರ ಇದೆ, ಕ್ಲೈಮೇಟು, ಪಾಪ್ಯುಲೇಷನ್ನು, ಇಂಡಸ್ಟ್ರಿ ಲೊಕೇಶನ್ಸು, ಇದೆಲ್ಲ ಥಿಮ್ಯಾಟಿಕ್ ಮ್ಯಾಪ್ಸ್, ಆ ಥೀಮಿಗೆ ಸಂಬಂಧಪಟ್ಟಿರೋದು. ಇನ್ನು ಟೋಪೋಗ್ರಾಫಿಕ್ ಮ್ಯಾಪ್ಸ್ ಅಂತಂದರೆ ಈಗ ಹೈಟು, ರಿಲೀಫು, ಕಾಂಟೋರ್ಸ್ ಇದಕ್ಕೆ ಸಂಬಂಧಪಟ್ಟಿರೋದು. ಯಾವ ರೀತಿ ಭೌಗೋಳಿಕವಾಗಿ ಕೆಲವೊಂದು ವೇರಿಯೇಷನ್ಗಳಾಗ್ತಾ ಇದೆ ಅಂತ ತಿಳ್ಕೊಳ್ತೇವೆ. ಮೊದಲನೇ ಟೂಲ್ ಅವ್ರು ಯೂಸ್ ಮಾಡೋದು ಮ್ಯಾಪ್ಸು. ಸೊ ಮ್ಯಾಪ್ಸ್ ಹೆಲ್ಪ್ ಜಿಯೋಗ್ರಾಫರ್ಸ್ ವಿಜುವಲೈಸ್ ಸ್ಪೇಷಿಯಲ್ ಪ್ಯಾಟರ್ನ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್. ವಿಜುವಲೈಸ್ ಮಾಡ್ಕೊಳ್ಳಿಕ್ಕೆ ಮ್ಯಾಪ್ ಹೆಲ್ಪ್ ಮಾಡುತ್ತೆ. ಎರಡನೇದು GIS, ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರೀತಾರೆ. GIS ಫುಲ್ ಫಾರ್ಮ್ ಗೊತ್ತಿರಲಿ ನೋಡಿ. ಏನು ಹಾಗಂತಂದರೆ ಅ ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಯೂಸ್ ಟು ಕ್ಯಾಪ್ಚರ್, ಸ್ಟೋರ್, ಮ್ಯಾನೇಜ್, ಅನಲೈಸ್ ಆ್ಯಂಡ್ ಡಿಸ್ಪ್ಲೇ ಜಿಯೋಗ್ರಾಫಿಕಲ್ ಡೇಟಾ. ಜಿಯೋಗ್ರಾಫಿಕಲ್ ಡೇಟಾ ಅಂತ ಬಂತು. ಭೂಗೋಳಕ್ಕೆ ಸಂಬಂಧಿಸಿದ ಮಾಹಿತಿ ಏನಿರುತ್ತೆ ಮಾಹಿತಿಯಲ್ಲಿ? ಪಾಪ್ಯುಲೇಷನ್ನು, ರೋಡು, ಲ್ಯಾಂಡ್ ಯೂಸು, ಸಾಯಿಲು, ಎಲಿವೇಶನ್ ತುಂಬ ಇರುತ್ತೆ. ಒಂದು ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಮೂಲಕ ಈ ಡೇಟಾವನ್ನು ಕ್ಯಾಪ್ಚರ್ ಮಾಡ್ತಾರೆ, ಸ್ಟೋರ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ, ವಿಶ್ಲೇಷಿಸ್ತಾರೆ. ಅಂದರೆ ಈ ಸಿಸ್ಟಮ್ನಲ್ಲಿ ನೋಡಿ ಫಸ್ಟ್ ಹೇಗೆ ವರ್ಕ್ ಆಗುತ್ತೆ? ಡೇಟಾ ಇನ್ಪುಟ್, ಬೇರೆ ಬೇರೆ ಸೋರ್ಸ್ಗಳಿಂದ ಡೇಟಾ ಕಲೆಕ್ಟ್ ಮಾಡ್ತಾರೆ. ನಂತರ ಅದನ್ನು ಒಂದು ಕಡೆ ಸೇರಿಸಿ ಮ್ಯಾನೇಜ್ ಮಾಡೋದು ಅಂತಂದರೆ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ, ಸರಿಯಾದ ಸೆಕ್ಯೂರ್ ಆಗಿ ಸ್ಟೋರ್ ಮಾಡೋದಿರಬಹುದು. ಸ್ಟೋರ್ ಮಾಡಿ ಅದನ್ನು ಕ್ಲೀನ್ ಮಾಡೋದು, ಡೇಟಾ ಕ್ಲೀನಿಂಗ್ ಅಂತಿರುತ್ತೆ. ಅಂದರೆ ಬೇಡದೇ ಇರೋ ಎಷ್ಟೋ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ತೆಗಿಬೇಕಾಗತ್ತೆ, ಬೇಕಾದಷ್ಟನ್ನು ಮಾತ್ರ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಅನಾಲಿಸಿಸ್, ವಿಶ್ಲೇಷಿಸೋದು. ಆಮೇಲೆ ಈ ಡೇಟಾದ ಮೂಲಕ ಮ್ಯಾಪ್ಸು, ಚಾರ್ಟು, ರಿಪೋರ್ಟು ಎಲ್ಲ ರೆಡಿ ಮಾಡ್ತಾರೆ ಅಲ್ವಾ. GIS ಮೂಲಕ ನಮಗೆ ಬೇರೆ ಬೇರೆ ಟೈಪ್ಸ್ ಆಫ್ ಡೇಟಾ ಸಿಗುತ್ತೆ. ಇಂಥ ಡೇಟಾಗಳಿಂದಾನೇ ಮ್ಯಾಪ್ಸ್ಗಳೆಲ್ಲ, ರಿಪೋರ್ಟ್ಗಳೆಲ್ಲ ನಾವು ತಯಾರಿಸೋದು. ಪ್ಯಾಟರ್ನ್ ಸಿಗುತ್ತೆ, ರಿಲೇಷನ್ಶಿಪ್ಸ್ ಗೊತ್ತಾಗುತ್ತೆ ಅಲ್ವಾ. ಮುಂದೆ ನಮಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಡಿಸಿಷನ್ ಮೇಕಿಂಗ್ನಲ್ಲಿ ಈ GIS ಹೆಲ್ಪ್ ಮಾಡುತ್ತೆ. ಸೊ GIS ಹೆಲ್ಪ್ಸ್ ಜಿಯೋಗ್ರಾಫರ್ಸ್ ಅನಲೈಸ್ ಕಾಂಪ್ಲೆಕ್ಸ್ ಸ್ಪೇಷಿಯಲ್ ಡೇಟಾ ಕ್ವಿಕ್ಲಿ ಆ್ಯಂಡ್ ಅಕ್ಯುರೇಟ್ಲಿ. ಬಹಳ ಸುಲಭವಾಗಿ, ನಿಖರವಾಗಿ, ಬಹಳ ಬೇಗ ಡೇಟಾವನ್ನು ಅನಲೈಸ್ ಮಾಡಲಿಕ್ಕೆ GIS ಹೆಲ್ಪ್ ಮಾಡುತ್ತೆ. ಮೂರನೇದು ರಿಮೋಟ್ ಸೆನ್ಸಿಂಗ್. ಮೊದಲನೇದು ಮ್ಯಾಪು, ಎರಡನೇದು GIS, ಈಗ ಮೂರನೇದು ರಿಮೋಟ್ ಸೆನ್ಸಿಂಗ್. ಅಂದರೆ ಸೈನ್ಸ್ ಆಫ್ ಅಬ್ಟೇನಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಿ ಅರ್ತ್ ಫ್ರಮ್ ಸ್ಯಾಟಲೈಟ್ಸ್ ಆರ್ ಏರ್ಕ್ರಾಫ್ಟ್ ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್. ರಿಮೋಟ್ ಅಂತಂದರೆ ದೂರ, ಅಂದರೆ ಸಂಚರಿಸ್ತಾ ಇರೋದು ಅಂತ ಸಹ ಅರ್ಥ ಇದೆ. ಇನ್ನೊಂದು ದೂರ, ಇಲ್ಲಿ ದೂರ ಸಂವೇದಿ ಉಪಗ್ರಹಗಳು, ರಿಮೋಟ್ ಸ್ಯಾಟಲೈಟ್ ಅಂತ ಕೇಳಿರ್ಬೋದು. ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಆ್ಯಕ್ಚುಲಿ. ರಿಮೋಟ್ ಸೆನ್ಸಿಂಗ್ ಅಂತಂದರೆ ದೂರದಿಂದಾನೇ ಸೆನ್ಸ್ ಅಂದರೆ ಸಂವೇದನೆ, ಸೆನ್ಸಿಟಿವಿಟಿ ಅಂತ ಕೇಳಿರ್ಬಹುದು ನೀವು. ಸಂವೇದನಶೀಲ ಅಂತಂದರೆ ಅಲ್ಲಿರುವಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಅದರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು,
ಸೊ ಆ ಸೆನ್ಸ್ ಬರಬೇಕು ಅಂತ ಹೇಳ್ತೀವಲ್ವಾ, ಸಂವೇದನೆ ಇರಬೇಕು. ಯಾವುದೋ ಒಂದು ಉಪಗ್ರಹ ನಾವು ಕಳಿಸಿದ್ದು ದೂರದಿಂದ ಇಲ್ಲೇನಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡುತ್ತೆ, ದೂರದಿಂದ ಆ ಸಂವೇದನೆಯನ್ನು ಪಡ್ಕೊಳ್ಳುತ್ತೆ. ಅದು ದೂರ ಸಂವೇದಿ ಉಪಗ್ರಹಗಳು, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್. ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಎನರ್ಜಿ ಫ್ರಾಮ್ ದಿ ಸನ್ ಇಲ್ಯುಮಿನೇಟ್ಸ್ ದಿ ಅರ್ತ್ ಅಲ್ವಾ. ಸೂರ್ಯನಿಂದ ಬಿಸಿಲು ಬೆಳಕು ಎಲ್ಲ ಬರುತ್ತೆ, ಎನರ್ಜಿ ಬರುತ್ತೆ, ಅದು ನಮ್ಮ ಭೂಮಿಗೆ ಬೆಳಕನ್ನು ಕೊಡುತ್ತೆ. ಭೂಮಿಯಿಂದ ಏನು ಬೆಳಕು ಹೀರ್ಕೊಂಡಿರುತ್ತೆ ಭೂಮಿ, ಈಗ ನೋಡಿ, ಅರ್ತ್ ಸರ್ಫೇಸ್ ರಿಫ್ಲೆಕ್ಟ್ಸ್ ಆರ್ ಎಮಿಟ್ಸ್ ಎನರ್ಜಿ. ಹೀರಿಕೊಂಡಂತಹ ಎನರ್ಜಿಯನ್ನು, ಪಡ್ಕೊಂಡಂತಹ ಎನರ್ಜಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಥವಾ ಎಮಿಟ್ ಮಾಡುತ್ತೆ ಭೂಮಿ. ಈಗ ಈ ಎನರ್ಜಿ ಏನು ಎಮಿಟ್ ಆಗಿರುತ್ತೆ ಅದನ್ನು ಈ ಸೆನ್ಸರ್ಸ್, ಆ ಸ್ಯಾಟಲೈಟ್ಗಳ ಮೇಲಿರೋದು ಅಥವಾ ಸ್ಯಾಟಲೈಟಲ್ಲಿ ಇರೋದು ಸೆನ್ಸರ್ಸ್ ಆನ್ ಸ್ಯಾಟಲೈಟ್ಸ್ ಆರ್ ಏರ್ಕ್ರಾಫ್ಟ್ ಕ್ಯಾಪ್ಚರ್ ದಿಸ್ ಎನರ್ಜಿ. ಭೂಮಿಯಿಂದ ಹೊರಗಡೆ ಹೋಗಿರುವಂತಹ, ರಿಫ್ಲೆಕ್ಟ್ ಆಗ್ತಾ ಇರುವಂತಹ, ಎಮಿಟ್ ಆಗ್ತಾ ಇರುವಂತಹ ಎನರ್ಜಿಯನ್ನು ಆ ಉಪಗ್ರಹದಲ್ಲಿರುವ ಸೆನ್ಸರ್ಸ್ಗಳು ಕ್ಯಾಪ್ಚರ್ ಮಾಡುತ್ತೆ. ಅದನ್ನು ಇಟ್ಕೊಂಡು ಡೇಟಾವನ್ನು ಪಡ್ಕೊಳ್ಳುತ್ತೆ. ಆಮೇಲೆ ಡೇಟಾ ಪ್ರೊಸೆಸ್ ಮಾಡಿ ಅದ್ರ ಮೂಲಕ ಇಮೇಜಸ್ಸು, ಇನ್ಫಾರ್ಮೇಷನನ್ನು ಕ್ರಿಯೇಟ್ ಮಾಡ್ತಾರೆ. ಇದು ಸಿಂಪಲ್ ಆಗಿ ನಾವು ಹೇಳ್ತಾ ಇರೋದು. ಕಾಂಪ್ಲೆಕ್ಸ್ ಆಗಿ ಇನ್ನೂ ಜಾಸ್ತಿ ಹೇಳ್ತಾ ಹೋಗ್ಬೋದು, ಆದರೆ ಜಸ್ಟ್ ಇಷ್ಟು ಗೊತ್ತಿರಲಿ. ಎನರ್ಜಿ ಬರುತ್ತೆ, ಬಂದಿರೋ ಎನರ್ಜಿಯನ್ನು ಭೂಮಿ ಎಮಿಟ್ ಮಾಡುತ್ತೆ, ಎಮಿಟ್ ಮಾಡಿರೋದನ್ನು ಕ್ಯಾಪ್ಚರ್ ಮಾಡುತ್ತೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳಿರೋ ಸೆನ್ಸರ್ಗಳು. ಅದ್ರ ಮೂಲಕ ನಮಗೆ ಡೇಟಾ ಸಿಗುತ್ತೆ. ಏನೇನೆಲ್ಲ ತಿಳ್ಕೊಬಹುದು ಇದರಿಂದ ಅಂತಂದರೆ, ನಮ್ಮ ಲ್ಯಾಂಡ್ ಯೂಸು, ಲ್ಯಾಂಡ್ ಕವರು, ಫಾರೆಸ್ಟು, ವೆಜಿಟೇಷನ್ನು, ವಾಟರ್ ಬಾಡೀಸು, ಡಿಸಾಸ್ಟರ್ಗಳ ಬಗ್ಗೆ, ವೆದರು, ಕ್ಲೈಮೇಟು. ಸೊ ಈ ಎಲ್ಲ ರೀತಿಯ ಮಾಹಿತಿ ನಮಗೆ ರಿಮೋಟ್ ಸೆನ್ಸಿಂಗಿಂದ ಸಿಗುತ್ತೆ. ಯಾಕೆ ಇಂಪಾರ್ಟೆಂಟ್ ಇದು? ಸೊ ರಿಮೋಟ್ ಸೆನ್ಸಿಂಗ್ ಪ್ರೊವೈಡ್ಸ್ ಲಾರ್ಜ್ ಏರಿಯಾ, ಟೈಮ್ಲಿ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಇನ್ಫಾರ್ಮೇಷನ್. ಇಡೀ ಭೂಮಿ ಬಗ್ಗೆ ನಮಗೆ ಕುತ್ಕೊಂಡಿಂದ, ಇಲ್ಲಿ ಎಲ್ಲಿ ಕುತ್ಕೊಂಡಿರ್ತೀವೋ ಅಲ್ಲಿಂದನೇ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೇಲ್ಗಡೆಯಿಂದ ನಾವು ನೋಡಿದರೆ ಹೆಚ್ಚಿನ ಒಂದು ಏರಿಯಾ ಕವರ್ ಆಗುತ್ತೆ, ಮತ್ತು ಸರಿಯಾದ ಸಮಯಕ್ಕೆ ಮಾಹಿತಿ ಸಿಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಅಲ್ವಾ. ನಾವೇ ಪ್ರತಿಯೊಂದು ಪ್ರದೇಶಕ್ಕೆ ಹೋಗಿ ತಿಳ್ಕೊಳ್ಳೋದಕ್ಕಿಂತ ಈ ಥರ ಒಂದು ಸ್ಯಾಟಲೈಟ್ ನಮಗೆ ಜಾಸ್ತಿ ಎಫಿಷಿಯೆಂಟಾಗಿ ಇನ್ಫಾರ್ಮೇಷನ್ ಕೊಡುತ್ತೆ. ಇದು ರಿಮೋಟ್ ಸೆನ್ಸಿಂಗ್. ಮೊದಲನೇದು ಮ್ಯಾಪ್ಸು, ಎರಡನೇದು GIS, ಮೂರನೇದು ರಿಮೋಟ್ ಸೆನ್ಸಿಂಗು, ನಾಲ್ಕನೇದು ಫೀಲ್ಡ್ ಸ್ಟಡಿ. ಈಗ ಸ್ವಲ್ಪ ಹೊತ್ತಿನ ಹೇಳಿದ್ವಲ್ವಾ, ಹೋಗಿ ಡೈರೆಕ್ಟಾಗಿ ಅಬ್ಸರ್ವ್ ಮಾಡೋದು, ಡೈರೆಕ್ಟ್ ಅಬ್ಸರ್ವೇಷನ್ ಆ್ಯಂಡ್ ಕಲೆಕ್ಷನ್ ಆಫ್ ಡೇಟಾ ಫ್ರಾಮ್ ದಿ ಅರ್ತ್ ಸರ್ಫೇಸ್. ಬೇರೆ ಬೇರೆ ಪ್ರದೇಶಗಳಿಗೆ ವಿಜ್ಞಾನಿಗಳಿರಬಹುದು, ಜಿಯೋಗ್ರಾಫರ್ಸ್ ಇರಬಹುದು, ಹೋಗಿ ಸ್ಟಡಿ ಮಾಡಿ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ ಅಬ್ಸರ್ವ್ ಮಾಡಿಕೊಂಡು. ಏನೇನು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ, ಲ್ಯಾಂಡ್ ಫಾರ್ಮ್ಸ್, ಭೌಗೋಳಿಕವಾದಂತಹ ರಚನೆ ಹೇಗಿದೆ, ರಾಕ್ಸ್, ಸಾಯಿಲ್, ವೆಜಿಟೇಷನ್, ಸೆಟ್ಲ್ಮೆಂಟ್ ಅಬ್ಸರ್ವ್ ಮಾಡ್ತಾರೆ, ಮೆಷರ್ ಮಾಡ್ತಾರೆ, ಡೇಟಾ ರೆಕಾರ್ಡ್ ಮಾಡ್ಕೊಳ್ತಾರೆ, ಅದರ ಫೋಟೋಗ್ರಾಫ್ಸ್ ತಗೊಳ್ತಾರೆ ಅಲ್ವಾ. ಅಲ್ಲಿನ ಲೋಕಲ್ ಪೀಪಲ್ಗಳ ಇಂಟರ್ವ್ಯೂ ಮಾಡ್ತಾರೆ. ಆ ಮೂಲಕ ಮೊದಲೊಂದು ಮ್ಯಾಪ್ ಇರುತ್ತೆ ರಿಮೋಟ್ ಸೆನ್ಸಿಂಗಿಂದ ಸಿಕ್ಕಿರೋದು, ಅದನ್ನು ವ್ಯಾಲಿಡೇಟ್ ಮಾಡ್ತಾರೆ ಅಲ್ವಾ. ಮ್ಯಾಪ್ ಇರ್ಬೋದು, GIS, ಸ್ಯಾಟಲೈಟ್ ಡೇಟಾ ಇದೆಲ್ಲ ಇರ್ತಾವಲ್ವಾ, ಅದನ್ನು ವ್ಯಾಲಿಡೇಟ್ ಮಾಡ್ತಾರೆ. ಏನಾದರೂ ಮಿಸ್ ಆಗಿದೆಯಾ, ಏನಾದರೂ ಹಿಂದುಳಿದಿದೆಯಾ ಡೇಟಾದಲ್ಲಿ ಅಂತ ನೋಡ್ತಾರೆ. ಸೊ ಫೀಲ್ಡ್ ಸ್ಟಡಿ ಪ್ರೊವೈಡ್ಸ್ ರಿಯಲ್ ಗ್ರೌಂಡ್ ಟ್ರೂತ್ ಆ್ಯಂಡ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ಲೇಸಸ್ ಆ್ಯಂಡ್ ಪ್ರೊಸೆಸಸ್. ಈ ಫೀಲ್ಡ್ ಸ್ಟಡಿಯಿಂದ ನಮಗೆ ಆ್ಯಕ್ಚುಲಿ ಗ್ರೌಂಡ್ ಲೆವೆಲಲ್ಲಿ ಏನಾಗ್ತಾ ಇದೆ, ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಸಿಗುತ್ತೆ. ನೋಡಿ, ಮ್ಯಾಪಿನ ಮೇನ್ ಪರ್ಪಸ್ ಏನು? ಸ್ಪೇಷಲ್ ಇನ್ಫಾರ್ಮೇಷನನ್ನು ಕೊಡೋದು. ಅದಕ್ಕೆ ಡೇಟಾ ಸಿಗೋದೆಲ್ಲಿಂದ? ಮ್ಯಾಪಿಗೆ ಸರ್ವೆಗಳಿಂದ, ಡೇಟಾ ಅಬ್ಸರ್ವೇಷನ್. ಇನ್ನು ಅದರ ಸ್ಕೇಲ್ ಎಲ್ಲಿ ತನಕ ಇರುತ್ತೆ? ನಮಗೆ ನಮ್ಮ ಲೋಕಲ್ ಲೆವೆಲಿನ ಮ್ಯಾಪು ಸಿಗುತ್ತೆ, ಬೇಕಾದರೆ ನಮ್ಮ ಹಳ್ಳಿಯ ಮ್ಯಾಪ್ ಸಹ ಸಿಗುತ್ತೆ, ಗ್ಲೋಬಲ್ ಲೆವೆಲಿನ ಮ್ಯಾಪ್ ಸಹ ಸಿಗುತ್ತೆ ಅಲ್ವಾ. ಮ್ಯಾಪನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಬೇರೆಯವರಿಗೆ ತಿಳಿಸ್ಬಹುದು, ಕಮ್ಯುನಿಕೇಟ್ ಮಾಡ್ಬೋದು. ಇನ್ನು GIS ಅಂತಂದರೆ ಅದು ಡೇಟಾವನ್ನು ಅನಲೈಸ್ ಮತ್ತು ಮ್ಯಾನೇಜ್ ಮಾಡಲಿಕ್ಕಿರೋದು. ಅಲ್ಲಿ ಅದಕ್ಕೂ ಸಹ ಮ್ಯಾಪ್ಸು, ರಿಮೋಟ್ ಸೆನ್ಸಿಂಗಿಂದ, ಸ್ಟ್ಯಾಟಿಸ್ಟಿಕ್ಸು, ಸರ್ವೆಗಳಿಂದ ಡೇಟಾ ಸಿಗುತ್ತೆ. ಲೋಕಲ್ ಟು ಗ್ಲೋಬಲ್ ಎಲ್ಲ ಕಡೆ ಅದರ ಸ್ಕೋಪ್ ಇದೆ. ಸೊ ಅನಾಲಿಸಿಸು ಮತ್ತು ಮಾಡೆಲಿಂಗ್ ಮಾಡಲಿಕ್ಕೆ GIS ಹೆಲ್ಪ್ ಮಾಡುತ್ತೆ. ರಿಮೋಟ್ ಸೆನ್ಸಿಂಗ್ ಅಂತಂದರೆ ಅಬ್ಸರ್ವ್ ಆ್ಯಂಡ್ ಮಾನಿಟರ್ ಫ್ರಮ್ ಅ ಡಿಸ್ಟೆನ್ಸ್, ದೂರದಿಂದ ನೋಡ್ತಾ ಇರೋದು. ಸ್ಯಾಟಲೈಟು, ಏರ್ಕ್ರಾಫ್ಟ್ ಮೂಲಕ ಇದನ್ನು ಮಾಡ್ತಾರೆ. ರೀಜ್ನಲ್ ಟು ಗ್ಲೋಬಲ್ ಲೆವೆಲ್ ಇದರ ಒಂದು ಸ್ಕೇಲು. ಲಾರ್ಜ್ ಏರಿಯಾವನ್ನು ನಾವು ಕವರ್ ಮಾಡಬಹುದು, ರಿಯಲ್ ಟೈಮ್ ಡೇಟಾ ರಿಪೀಟೆಡ್ ಆಗಿ ಪಡ್ಕೋಬಹುದು. ಫೀಲ್ಡ್ ಸ್ಟಡಿ ಅಂತಂದರೆ ಹೋಗಿ ಅಬ್ಸರ್ವ್ ಮಾಡಿ ಡೇಟಾ ಕಲೆಕ್ಟ್ ಮಾಡೋದು ಗ್ರೌಂಡ್ ಲೆವೆಲಲ್ಲಿ. ಡೈರೆಕ್ಟ್ ಅಬ್ಸರ್ವೇಷನ್ನು ಇಲ್ಲಿರೋ ಡೇಟಾ ಸೋರ್ಸು. ಲೋಕಲ್ ಲೆವೆಲ್ ಸ್ಕೇಲು ಇಲ್ಲಿ ಲೋಕಲ್ ಆಗಿರುತ್ತೆ. ಲೋಕಲ್ ಲೆವೆಲಲ್ಲಿ ಹೋಗಿ ನಾವು ಅಬ್ಸರ್ವ್ ಮಾಡ್ತೇವೆ. ಅಕ್ಯುರೇಟ್
ಡೀಟೇಲ್ಡ್ ಮತ್ತು ಆನ್ ಸೈಟ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಅದು ಫೀಲ್ಡ್ ಸ್ಟಡಿಯ ಸ್ಟ್ರೆಂತ್. ಹಾಗಾಗಿ ಎಲ್ಲ ಸೇರಿ ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತಂದರೆ ಟು ಅಂಡರ್ಸ್ಟ್ಯಾಂಡ್ ದಿ ಅರ್ತ್ ಅಲ್ವಾ, ಭೂಮಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಅದಕ್ಕೋಸ್ಕರ GIS, ರಿಮೋಟ್ ಸೆನ್ಸಿಂಗು, ಫೀಲ್ಡ್ ಸ್ಟಡಿ, ಮ್ಯಾಪ್ಸು ಎಲ್ಲ ಒಂದು ಟೆಕ್ನಿಕ್ಸ್ಗಳು ಅಥವಾ ಟೂಲ್ಸ್ಗಳು ಅಂತ ಹೇಳ್ಬೋದು. ಹೇಗಿರುತ್ತೆ ವರ್ಕ್ ಫ್ಲೋ, ಜಿಯೋಗ್ರಾಫರ್ಸ್ಗಳ ವರ್ಕ್ ಫ್ಲೋ ಹೇಗಿರುತ್ತೆ? ಇದೆಲ್ಲ UPSCಗೆ ಬೇಕಾ, ಇದೆಲ್ಲ ನಿಜವಾಗ್ಲೂ ಅಲ್ಲಿ ಇಂಪಾರ್ಟೆಂಟ್ ಅಂತ ಕೆಲವರಿಗೆ ಅನಿಸ್ಬಹುದು. ಆದರೆ ಕೆಲವೊಂದು ಬೇಸಿಕ್ ಅಂಶಗಳನ್ನು ತಿಳ್ಕೊಳ್ದೇ ಇದ್ದರೆ ಮತ್ತೆ ಮುಂದೆ ನೀವು ಬಾಯ್ಹರ್ಟ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಸಿಕ್ಕಿಂದ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಬೇಸಿಕ್ ಕ್ಲಿಯರ್ ಆಗಿರಬೇಕು ಅಂತ ಹೆಚ್ಚು ನಾನು ಇಮೇಜನ್ನು ಕ್ರಿಯೇಟ್ ಮಾಡಿ ಸ್ವಲ್ಪ ಜಾಸ್ತಿ ಇಂಟರಾಕ್ಷನ್ ಅಥವಾ ನಿಮಗೆ ನೋಡಿದಾಗ ಅದರ ಒಂದು ಐಡಿಯಾ ಬರಲಿ ಅಂತ ಈ ರೀತಿ ಮಾಡ್ತಾ ಇರೋದು. ಇಲ್ಲದೇ ಇದ್ದರೆ ತುಂಬ ಜನರಿಗೆ ಡೈರೆಕ್ಟಾಗಿ ಒಂದು ದೊಡ್ಡ ಬುಕ್ಕನ್ನು ಓದ್ಲಿಕ್ಕೆ ಹೋಗ್ತಾರೆ. ಆವಾಗ ಚಿಕ್ಕ ಚಿಕ್ಕ ವಾಕ್ಯಗಳಿರುತ್ತೆ, ಇದೇನು ಬರೋಲ್ಲ ಬಿಟ್ಬಿಡು ಅಂತ ಅಲ್ಲೇ ಪಾಸ್ ಮಾಡಿಬಿಡ್ತಾರೆ. ಆದರೆ ಆ್ಯಕ್ಚುಲಿ UPSC ಎಲ್ಲಿಂದ ಬೇಕಾದರೂ ಕ್ವಶನ್ ಕೇಳಬಹುದು. ಅದು ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ಬಿಡದೆ ಅಥವಾ ಇದನ್ನು ನಾವು ಸ್ಕಿಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನನ್ನ ಒಂದು ಮೆಥಡ್ ಹೀಗಿರುತ್ತೆ ಅಷ್ಟೇ. ನಿಮಗೆ ಇದು ಸರಿ ಅನಿಸಿಲ್ಲ ಅಂತಂದರೆ ಬೇರೆದನ್ನು ಫಾಲೋ ಮಾಡಬಹುದು, ನಿಮ್ಮ ಒಂದು ಇಚ್ಛೆ ಅದು. ಈಗ ಜಿಯೋಗ್ರಾಫರ್ಸ್ಗಳ ವರ್ಕ್ ಫ್ಲೋ ಹೇಗಿರುತ್ತೆ ಅಂತ ನೋಡಿ. ಕ್ವಶನ್ ಅಥವಾ ಪ್ರಾಬ್ಲಮ್ ಫಸ್ಟ್ ಏನು, ಫ್ಲಡ್ನ ಬಗ್ಗೆ ಎಕ್ಸಾಂಪಲ್ ತಗೊಂಡ್ರೆ, ವೈ ಇಸ್ ಫ್ಲಡ್ಡಿಂಗ್ ಇನ್ಕ್ರೀಸ್ ಇನ್ ಅ ರೀಜನ್? ಒಂದು ಪ್ರದೇಶದಲ್ಲಿ ಯಾಕೆ ಪದೇ ಪದೇ ಪ್ರವಾಹ ಬರ್ತಾ ಇದೆ? ಆಮೇಲೆ ಏನು ಮಾಡ್ತಾರೆ, ಡೇಟಾ ಕಲೆಕ್ಟ್ ಮಾಡ್ತಾರೆ. ಮ್ಯಾಪ್ಸು, GIS, ರಿಮೋಟ್ ಸೆನ್ಸಿಂಗು, ಫೀಲ್ಡ್ ಸ್ಟಡಿ ಮೂಲಕ ಡೇಟಾ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿರೋ ಡೇಟಾವನ್ನು ಅನಾಲಿಸಿಸ್ ಮಾಡ್ತಾರೆ. ಅನಾಲಿಸಿಸ್ ಮಾಡಿದ್ಮೇಲೆ ನಮಗೊಂದು ಪ್ಯಾಟರ್ನ್ಸ್ ಅಥವಾ ಅದರ ಕಾಸ್ಗಳು ಸಿಗ್ತಾ ಹೋಗುತ್ತೆ. ಅದನ್ನು ಇಂಟರ್ಪ್ರೆಟ್ ಮಾಡ್ತಾರೆ ಅಲ್ವಾ. ಇಂಟರ್ಪ್ರೆಟ್ ಮಾಡಿ ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಓಹೋ, ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿರ್ಬಹುದು ನೀವು, ಕಾಸ್, ಪ್ರಾಸೆಸ್, ಎಫೆಕ್ಟ್ ಅಲ್ವಾ. ಈ ರೀತಿ ಈ ಒಂದು 3 ಹಂತಗಳನ್ನು ನಾವು ತಿಳ್ಕೊಬೇಕು ಅಂತಂದರೆ ಡೇಟಾ ಬೇಕು. ಸೊ ಅದು 3 ಹಂತಗಳನ್ನು ಸರಿಯಾಗಿ ವಿಶ್ಲೇಷಿಸಿ ಆಮೇಲೆ ಮುಂದೆ ಪ್ಲ್ಯಾನಿಂಗು, ಮ್ಯಾನೇಜ್ಮೆಂಟು, ಪಾಲಿಸಿ ಎಲ್ಲ ಕಡೆ ಒಳ್ಳೆಯ ಡಿಸಿಷನ್ಗಳನ್ನು ನಾವು ಕೈಗೊಳ್ಳಬಹುದು. ಈ ರೀತಿ ಜಿಯೋಗ್ರಾಫರ್ಸ್ಗಳ ವರ್ಕ್ ಫ್ಲೋ ಇರುತ್ತೆ. ಯಾಕಿದು ಇಂಪಾರ್ಟೆಂಟ್ ಅಂತ ಕೇಳಿದರೆ, ಒಂದು ಭೂಮಿಯನ್ನು ಅರ್ಥ ಮಾಡ್ಕೋಬಹುದು. ಅರ್ಥ ಮಾಡಿಕೊಂಡ್ರೆ ಮುಂದೆ ಚೆನ್ನಾಗಿ ಡೆವಲಪ್ಮೆಂಟ್ ಪ್ರೊಸೆಸ್ಗಳನ್ನು ನಾವು ನಿರ್ವಹಿಸಬಹುದು ಚೆನ್ನಾಗಿ. ಡಿಸಾಸ್ಟರ್ ಬಂದಾಗ ರಿಸ್ಕ್ ರಿಡಕ್ಷನ್ ಆಗುವಂಥ ಅಪಾಯಗಳನ್ನು ಕಡಿಮೆ ಮಾಡಬಹುದು, ಎನ್ವೈರ್ಮೆಂಟ್ ಪ್ರೊಟೆಕ್ಟ್ ಮಾಡಬಹುದು ಅಲ್ವಾ. ಪಾಲಿಸಿಗೋಸ್ಕರ ಯಾವಾಗಲೂ ಹೇಳ್ತಾ ಇದ್ದ ಹಾಗೆ ಒಳ್ಳೆಯ ಡಿಸಿಷನ್ ಕೈಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇಂಡಿಯಾ ಸ್ಪೆಸಿಫಿಕ್ ಆಗಿ ನಮ್ಮ ದೇಶದಲ್ಲಿ ಇಷ್ಟೊಂದು ಭೌಗೋಳಿಕ ವೈವಿಧ್ಯತೆ ಇರೋದ್ರಿಂದ ಅಗ್ರಿಕಲ್ಚರ್ ಪ್ಲಾನಿಂಗು ಇರಬೇಕು. ಡಿಸಾಸ್ಟರ್ ಆದಾಗ ಅದನ್ನು ಮ್ಯಾನೇಜ್ ಮಾಡಬೇಕು. ವಾಟರ್ ರಿಸೋರ್ಸ್ಗಳಿದೆ, ಅದನ್ನು ಹೇಗೆ ಯುಟಿಲೈಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಗೊತ್ತಿರಬೇಕು. ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಸುಮ್ಮನೆ ಹೋಗಿ ಯಾವುದೋ ನಗರಕ್ಕೆ ಹೋಗಿ ಸುಮ್ಮನೆ ಬೇಕಾದ ಹಾಗೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅರ್ಬನ್ ಪ್ಲ್ಯಾನಿಂಗ್ ಬೇಕು, ಲ್ಯಾಂಡ್ ಯೂಸ್ ಮ್ಯಾಪಿಂಗ್ ಬೇಕಾಗುತ್ತೆ, ಮತ್ತು ಎನ್ವೈರ್ಮೆಂಟನ್ನು ಮಾನಿಟರ್ ಮಾಡ್ತಾನೆ ಇರಬೇಕಾಗತ್ತೆ ಅಲ್ವಾ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಸೊ ಎಲ್ಲ ಹಂತದಲ್ಲೂ ನಮಗೆ ಜಿಯೋಗ್ರಾಫರ್ಸ್ಗಳ ಒಂದು ಮೆಥಡ್ ಹೆಲ್ಪ್ ಆಗುತ್ತೆ. ಸೊ ಜಿಯೋಗ್ರಾಫರ್ಸ್ ಯೂಸ್ ಮ್ಯಾಪ್ಸ್ ಟು ಶೋ, GIS ಟು ಅನಲೈಸ್, ರಿಮೋಟ್ ಸೆನ್ಸಿಂಗ್ ಟು ಅಬ್ಸರ್ವ್, ಆ್ಯಂಡ್ ಫೀಲ್ಡ್ ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ಟುಗೆದರ್ ಟು ಸ್ಟಡಿ ದಿ ಅರ್ತ್ ಇನ್ ಅ ಕಂಪ್ಲೀಟ್ ವೇ. ಮ್ಯಾಪು, GIS, ರಿಮೋಟ್ ಸೆನ್ಸಿಂಗು, ಫೀಲ್ಡ್ ಸ್ಟಡಿ ಎಲ್ಲದರ ಮೂಲಕ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಫೈನಲ್ ಆಗಿ ನಮಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಇಷ್ಟು ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.